ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಗ್ತಿದ್ಯಾ? ಇಲ್ಲ, ಇವತ್ತು ನೀನು ಎಂಥ ನೋವು ಅನುಭವಿಸಿದ್ಯಾ ಅಂತ ನನಗೆ ಗೊತ್ತು ಕಂದ. ನಿನ್ನ ಕಣ್ಣಲ್ಲಿದ್ದು ಎಷ್ಟೊಂದು ಕನಸುಗಳು ಕಳೆದೋಗ್ಬಿಟ್ಟಿದ್ದಾವೆ. ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಹುಟ್ಟು ಬೆಳೆದಿದ್ದ ಮನೆ ಸುಟ್ಟೋಯ್ತು. ಅಜ್ಜಿ, ಅಕ್ಕ, ನೀನು ಈ ಮದುವೆ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಟಿದ್ರಿ, ಎಲ್ಲ ನುಚ್ಚುನೂರಾಯ್ತು. ನೀನು ಇಷ್ಟೊತ್ತಿಗೆ ನಿನ್ನ ಜೀವನದಲ್ಲಿ ಮೊಕ್ಕಿನ ಥರ ಅರಳಿದ್ದಿದ್ದ ಆಸೆಗಳು ಎಲ್ಲ ಬಾಡೋಯ್ತು. ಇದನ್ನೆಲ್ಲ ಸಹಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಪುಟ್ಟ. ಆದರೆ ಋಣದ ಮುಂದೆ ಮಿಕ್ಕಿದ್ದೆಲ್ಲ ತೃಣ ಸಮಾನ ಅಲ್ವಾ ಕಂದ. ಋಣ ಅನ್ನೋದಿದ್ರೆ ಕಳ್ಕೊಂಡಿದ್ದೆಲ್ಲ ಬಿರುಗಾಳಿಗೆ ಸಿಕ್ಕಿ ದೂರ ಆದರೂ ವಾಪಸ್ ಕೈ ಸೇರೇ ಸೇರುತ್ತೆ. ಆ ನಂಬಿಕೆ ನನಗಿದೆ. ನೀನೇನೇನು ಕಳ್ಕೊಂಡಿದ್ಯೋ ಅದೆಲ್ಲ ನಿನಗೆ ಸಿಕ್ಕೇ ಸಿಗುತ್ತೆ. ಜಾಸ್ತಿ ಯೋಚಿಸ್ಬೇಡ, ಆ ಸಮಯ ಬಂದೇ ಬರುತ್ತೆ. ಅಕ್ಕ ಎಲ್ಲಿ? ಈಚೆ ಇದ್ದಾಳೆ. ಊಟ ಪರವಾಗಿಲ್ಲ ಅಮ್ಮ. ಈ ಮಕ್ಕಳನ್ನ ನೀನೇ ಕಾಪಾಡಬೇಕಪ್ಪ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಅಂತ ಕಷ್ಟ ಕೊಡ್ತೀಯ? ಸಾಕು, ಇನ್ನೂ ಪರೀಕ್ಷೆ ಮಾಡಬೇಡ. ಮಿಸ್ಟರ್ ತೇಜಸ್. ಹಲೋ ಮಿಸ್ಸಸ್ ನಿತ್ಯಾ ತೇಜಸ್. ಹೆಸರೆಷ್ಟು ಚೆನ್ನಾಗಿದೆ ಅಲ್ವಾ? ಯಾಕೋ ಹೀಗೆ ಮಾಡಿಬಿಟ್ಟೆ? ನಾವು ಇಷ್ಟಪಟ್ಟು ಪ್ರೀತಿಯಿಂದ ಕಟ್ಟಿದ ಅರಮನೆ ನಿನಗೋಸ್ಕರ ಕಟ್ಟಿಸ್ಬಿಡ್ತಾ? ಹೇ ನಿತ್ಯ, ಇವತ್ತು ನಾನು ಅಲ್ಲಿಗೆ ಹೋಗಿದ್ದೆ. ಅವ್ರು ಇದನ್ನು ಹೇಳಿದ್ರು ಅಂತ ಪ್ರತಿಯೊಂದನ್ನು ಮಗು ಥರ ನನ್ನ ಹತ್ರ ಹೇಳ್ಕೊತಿದ್ದೆ. ಹೋಗೋಕ್ಕೂ ಮುಂಚೆ ಒಂದು ಮಾತು ಹೇಳಿ ಹೋಗ್ಬೇಕು ಅನ್ಸಿಲ್ವಾ ನಿನಗೆ? ಹೇಳಿ ಹೋಗ್ದಿರೋಷ್ಟು ದೊಡ್ಡ ತಪ್ಪು ನಾನು ಏನು ಮಾಡಿದ್ನೋ? ಮೋಸ ಮಾಡಿಬಿಟ್ಟೆ ನೀನು. ಇವತ್ತು ನೀನು ನನ್ನ ನಂಬಿಕೆಗೆ ಮಾತ್ರ ದ್ರೋಹ ಮಾಡಲಿಲ್ಲ, ಶಾಂತಿ ನನ್ನ ಮೇಲೆ ಇಟ್ಟಿರೋ ನಂಬಿಕೆನೂ ಕಳ್ಕೊಳ್ಳೋ ಹಾಗೆ ಮಾಡಿಬಿಟ್ಟೆ. ಎಲ್ಲರೂ ಮನಸ್ಸನ್ನು ನುಚ್ಚು ನೂರು ಮಾಡಿಬಿಟ್ಟೆ ಅಲ್ಲೋ.